ಎಲ್ರಿಗೂ ನಮಸ್ಕಾರ. ಇವತ್ತೇನಂದ್ರೆ ಪನ್ನೀರ್ ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ಪನ್ನೀರ್ ಮಾಡಿದ್ದೀನಿ ಮನೆಯಲ್ಲೇ. ನೋಡಿ ಎಷ್ಟು ಬಂದಿದೆ ಅಂತ. ಅರ್ಧ ಲೀಟ್ರ್ ಹಾಲ್ಗೆ ಪನ್ನೀರು ಇಷ್ಟೇ ಬಂದಿರೋದು. ಇಲ್ಲೇನು ನೋಡ್ತಾ ಇದ್ದೀರಲ್ವಾ, ಇಷ್ಟು ಬಂದಿದೆ ಪನ್ನೀರು. ಅರ್ಧ ಲೀಟ್ರ್ ಹಾಲಲ್ಲಿ ಒಂದು 150 ಗ್ರಾಮ್ ಪನ್ನೀರ್ ಬಂದಿದೆ. ಇದರಲ್ಲಿ ಇವಾಗ ಏನಾದರೂ ಮಾಡೋಣ ಬನ್ನಿ. ಇದನ್ನು ಫಸ್ಟು ಸಣ್ಣ ಸಣ್ಣ ಕುಯ್ಕೊಂಬಿಡೋಣ. ಕುಯ್ದಿರೋದಾಗಿದೆ. ಇದಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಬಿಡೋಣ. ಅರ್ಧ ಲೀಟ್ರ್ ಹಾಲ್ಗೆ ಬಂದಿರೋ ಪನ್ನೀರ್ ಇಷ್ಟೇ. ಒಂದು 100 ಗ್ರಾಮ್ 150 ಗ್ರಾಮ್ ಇರ್ಬೋದು ಅಷ್ಟೇ. ಈರುಳ್ಳಿ ಬೆಳ್ಳುಳ್ಳಿ ಕುಯ್ಕೊಂಬಿಡೋಣ ಇವಾಗ. ಈರುಳ್ಳಿ ಒಂದು ಅರ್ಧ ಸಾಕು, ಫುಲ್ ಬೇಡ, ಇಷ್ಟು ಸಾಕು. ಜಿಮ್ಗೆ ಹೋಗ್ತಾ ಇದ್ದೀನಿ ಒಂದು 2 ತಿಂಗಳಿಂದ. ಅದರಿಂದ ಈ ಥರ ಬರೀ ಪ್ರೋಟೀನ್ ಮಾತ್ರ ಮಾಡ್ಕೊಂಡು ತಿಂತಾ ಇರೋದು. ನಾನು ಅರ್ಧ ಲೀಟ್ರ್ ಹಾಲು ಹಾಕಿದ್ರೆ ಎಲ್ಲಾದರೂ 250 ಗ್ರಾಮ್ ಬರುತ್ತೆ ಅಂದ್ಕೊಂಡಿದ್ದೆ, ಆದರೆ ಬಂದಿರೋದು 150 ಗ್ರಾಮ್ ಅಷ್ಟೇ. 150 ಗ್ರಾಮ್ಗಿಂತ ಕಡಿಮೆ ಇರ್ಬೋದು, ನಾನು ಅಂದಾಜು ಮೇಲೆ ಹೇಳ್ತಿರೋದು. ಟೊಮೆಟೊ ಸ್ವಲ್ಪ ಕುಯ್ಕೊಂಬಿಡೋಣ. ಒಂದು ಹಣ್ಣು ಹಾಕೋಣ, ಸ್ವಲ್ಪ ಒಳ್ಳಾಗಿರಲಿ, ಚೆನ್ನಾಗಿರಲಿ. ಇದರಲ್ಲಿ ಒಂದು ಸ್ವಲ್ಪ ಉಳ್ಕೊಂಬಿಟ್ಟಿದ್ದೀರ, ಇದನ್ನೆಲ್ಲ ತಗೊಂಬಿಡೋಣ. ವೇಸ್ಟ್ ಮಾಡೋದು ಬೇಡ. ಅದಕ್ಕೆ ಎಷ್ಟು ಬಂದ್ಬಿಟ್ಟಿದೆ ನೋಡಿ. ಅಂಗಡಿಯಲ್ಲೇ ಒರಿಜಿನಲ್ಲ ಡೂಪ್ಲಿಕೇಟ್ ಗೊತ್ತಾಗಲ್ಲ, ಆದರೆ ದುಡ್ಡು ಕೊಟ್ಟು ತಗೊಬೇಕಾಗತ್ತೆ. ಇಷ್ಟು ಮಾತ್ರ ಪನ್ನೀರ್ ತೆಗಿಬೇಕಂದ್ರೆ 300-400 ರೂಪಾಯಿ. 150 ಇರುತ್ತೆ ಇದು. ಇಷ್ಟು ಮಾತ್ರ ಪನ್ನೀರ್ ತೆಗಿಬೇಕಂದ್ರೆ ಕೂಡ ಒಂದು 100 ರೂಪಾಯಿ ಆ ಥರ ಬೇಕಾಗತ್ತೆ. ಮನೆಯಲ್ಲಾದರೆ ಅರ್ಧ ಲೀಟ್ರಿಗೆ ನೋಡಿ ಇಷ್ಟು ಬಂದಿದೆ. ಅರ್ಧ ಲೀಟ್ರ್ ಅಷ್ಟು. ಒಂದು ಊರಲ್ಲಾದರೆ ಒಂದು 15-16 ರೂಪಾಯಿ ಇರ್ಬೋದು ಅಷ್ಟೇ ಪನ್ನೀರು. ಇಷ್ಟು ಮಾತ್ರ ಪನ್ನೀರು. ಇದೇ ಪನ್ನೀರು ಪ್ಯಾಕೆಟಲ್ಲಿ ತೆಗಿಬೇಕಂದ್ರೆ 100-150 ರೂಪಾಯಿ ಇಗಬೇಕಾಗತ್ತೆ. ಒಂದು ಸ್ವಲ್ಪ ಮನೆಯಲ್ಲಿ ಹರ್ಕೊಂಡಿರೋ ಧನಿಯಾ ಪುಡಿ ಸ್ವಲ್ಪ ಹಾಕೊಂಬಿಡೋಣ. ಇಷ್ಟು ಮಾತ್ರ ಸಾಕು. ಇದು ಧನಿಯಾ ಪುಡಿ ಮತ್ತು ಚಕ್ಕೆ, ಲವಂಗ, ಜೀರಿಗೆ ಎಲ್ಲ ಹಾಕಿ ಅರ್ದಿರೋದು. ಇದು ಇಷ್ಟಿದ್ರೆ ಸಾಕು. ಇದ್ರಿಗೊಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹಾಕೊಂಬಿಡೋಣ. ಇಷ್ಟಿದ್ರೆ ಸಾಕು. ಮನೆಯಲ್ಲಿ ಬೆಳ್ಕೊಂಡಿರೋದು ಮೆಣಸಿನ್ಕಾಯಿ ಅದು. ಒಂದು ಸ್ವಲ್ಪ ನಿಂಬೆಹಣ್ಣು, ಇಷ್ಟು ಸಾಕು. ಸ್ವಲ್ಪ ಎಣ್ಣೆ ಲೈಟಾಗಿ ಹಾಕೊಂಡು ಇವಾಗ ಮಾಡೋಣ. ಇವಾಗ ಬನ್ನಿ ಮಾಡೋಣ. ಹೆಂಚಿನ ಮೇಲೆ ಸ್ವಲ್ಪ ಚೆನ್ನಾಗಿ ಇದಾಗಲಿ, ಕಾಯಲಿ. ಮೈನಸ್ ಮಾಡ್ಕೊಂಡು ತುಂಬ ಹೀಟ್ ಬೇಡ, ಒಂದು ಸ್ವಲ್ಪ ಲೈಟಾಗಿದ್ರೆ ಸಾಕು ನಮಗೆ. ನಮಗೊಂದಿಷ್ಟು ಎಣ್ಣೆ ಇದ್ರೆ ಸಾಕಾಗತ್ತೆ, ತುಂಬ ಎಣ್ಣೆನೂ ಬೇಕಾಗಿಲ್ಲ. ಇದೆಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಯಾವ ಥರ ಮಾಡೋಣ ಬನ್ನಿ ನೋಡಿಸ್. ಸ್ವಲ್ಪ ಸಾಸಿವೆ ಸ್ವಲ್ಪ ಚೆನ್ನಾಗಿ ಇದಾಗಬೇಕು. ಸಾಸಿವೆ ಆದಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಅದು ಇದಾಗಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ. ಈರುಳ್ಳಿ ಇಷ್ಟು ಮಾತ್ರ ಆಗಿದೆ ಸಾಕು ನನಗೆ. ಒಂದು 50% ಡ್ರೈ ಆದರೆ ಸಾಕು. ಆಮೇಲೆ ಸ್ವಲ್ಪ ಟೊಮೆಟೊ ಹಾಕೋಣ. ಇದು ಒಂದು 50% ಇದಾಗಲಿ ಸ್ವಲ್ಪ
ಬೇಯಲಿ ಅದ್ರ ಮೇಲೆ. ಒಂದು ಸ್ವಲ್ಪ ಉಪ್ಪು, ಉಪ್ಪು ಸ್ವಲ್ಪ ಆದರೆ ಸಾಕು, ತುಂಬ ಬೇಕಾಗಿಲ್ಲ. ಸ್ವಲ್ಪ ಚೆನ್ನಾಗಿರೋವರೆಗೂ ಮಿಕ್ಸಿಂಗ್ ಮಾಡ್ಕೊಬೇಕು. ನಿಂಬಲ್ಲ ಯಾವಾಗ್ಬಿಡುತ್ತೆ, ಚೆನ್ನಾಗಿ ತಿಂದೋಗಿ ಜಿಮ್ಮಲ್ಲೇ ಕುತ್ಕೊಂಡು ಎಕ್ಸರ್ಸೈಸ್ ಮಾಡೋದು ಅಷ್ಟೇ. 50% ಬೆಂದಿದೆ ಟೊಮೊಟೊ. ಇವಾಗ ಏನು ಹೇಳಿ ಹಾಕೋದಂದರೆ ಪನ್ನೀರು. ಈಗ ಅವಾಗ ನೋಡ್ತಾನಲ್ಲ ಮಸಾಲ ಎಲ್ಲ ಮಿಕ್ಸಿಂಗ್ ಮಾಡಿದ್ದೀನಿ ಪನ್ನೀರ್ಗೆ. ಹೆಂಚಿನ ಮೇಲೆ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ನೀರು, ಇದು ಬಂದು ಸ್ವಲ್ಪ ಧನಿಯಾ ಪುಡಿ, ಅಂದರೆ ಮೆಣಸು ಅದೇನು ಹಾಕಿರ್ತಾರೆ, ಕರಿಬೇವು ಸೊಪ್ಪು, ಬೇಳೆ ಅದು ಇದು ಅಂತ, ಆ ಥರ ಮಸಾಲೆ ಪುಡಿ. ಇದು ಮಸಾಲೆ ಸ್ವಲ್ಪ ಮೇಲೆ ಹಾಕೊಳ್ಳೋಣ. ಸಾಕು, ಇಷ್ಟು ಮಾತ್ರ. ಇದೆಲ್ಲ ಸ್ವಲ್ಪ ಒಂದು 50% ಡ್ರೈ ಆದಮೇಲೆ ಇಳಿಸಾಕೋದೆ ಅಷ್ಟೇ. ಇವಾಗ ನೀರೆಲ್ಲ ಡ್ರೈ ಆಗಿದೆ, ಪನ್ನೀರ್ಗೆಲ್ಲ ಮಸಾಲೆಲ್ಲ ಚೆನ್ನಾಗಿ ಹಿಡ್ದಿದೆ. ಇವಾಗ ಇಳಿಸ್ಕೊಂಡು ತಿನ್ನೋದೆ ರೈಸ್ ಜೊತೆ. ಇದು ಸಣ್ಣ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಇದು ಅದು ಹಾಕೊಂಡ್ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಬಿಡೋಣ. ರೆಡಿ ಆಯಿತು ಊಟ. ಇಷ್ಟೇ ಅಲ್ಲ, ನಾನು ನೈಟು ಚಪಾತಿ ಮತ್ತು ಮೊಟ್ಟೆ, ಅದಾದಮೇಲೆ ಸ್ವಲ್ಪ ನಾನ್ ವೆಜ್ಜು, ಅದಾದಮೇಲೆ ಸ್ವಲ್ಪ ಇದು ಸೋಯಾ ಅಂತಾರಲ್ವ ಅದು, ಈ ಥರ 3 ತಿನ್ಕೊತೀನಿ. ಸ್ವಲ್ಪ ತರಕಾರಿ, ಹಸಿಬೇಳೆ ಅದು ಇದು ಅಂತ ಬೇಯಿಸ್ಕೊಂಡು ತಿನ್ನೋದು. ಇದೇ ಥರ ಫಾಲೋ ಮಾಡ್ತಾಯಿದ್ದೀನಿ ಡೈಟೆಲ್ಲ. ನೋಡೋಣ ಎಷ್ಟು ಮಾತ್ರ ಕಡಿಮೆ ಮಾಡ್ತೀನಿ ತೂಕ ಅಂತ. ಇವತ್ತಿನ ವೀಡಿಯೋ ಇಷ್ಟು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಸ್ಟ್ ಮಾಡಿ ಹೇಳ್ತೀನಿ ಇವಾಗ ನಿಮಗೆ ಲಾಸ್ಟಲ್ಲಿ ಯಾವ ಥರ ಊಟ ಮಾಡ್ಕೊಂಡು ತಿಂದಿದ್ದೀನಿ ಅಂತ, ಡಯಟ್ ಫಾಲೋ ಮಾಡಿದ್ದೀನಿ ಅಂತ ಲಾಸ್ಟಲ್ಲಿ ಫೋಟೋಸ್ ತೆಗೆದು ಹಾಕಿರ್ತೀನಿ ನೋಡಿ. ಈ ಥರ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ, ಮುಂದಕ್ಕೆ ಯಾವ ಥರ ಬಾಡಿ ಚೇಂಜ್ ಆಗುತ್ತೆ ಅಂತ ವೀಡಿಯೋಸ್ ಮಾಡಿ ಹಾಕ್ತಾಯಿರ್ತೀನಿ ನೋಡಿ. ಚೆನ್ನಾಗಿದೆ, ಟ್ರೈ ಮಾಡಿ ಒಂದ್ಸಲಿ ಮನೆಯಲ್ಲಿ.